ಸ್ನೇಹಿತರೆ, ನಾನು ನಿವೇದಿತಾ ಮೋಹನ್. ನಾನು ನಿಮ್ಮ ಕನ್ನಡದ ಹುಡುಗಿ, ಕೊಡಗಿನ ಬೆಡಗಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಹೆಲ್ದಿ ಡ್ರಿಂಕ್ ಅಂದರೆ ಹೆಲ್ದಿ ವಾಟರ್ಮೆಲನ್ ಜ್ಯೂಸನ್ನು ಹೇಗೆ ಮಾಡುವುದು ಅಂತ ಇವತ್ತು ತಿಳಿದುಕೊಳ್ಳೋಣ. ಇದು ತುಂಬ ಆರೋಗ್ಯಕರವಾಗಿದೆ ಹಾಗೂ ಈ ಬಿಸಿಲಿನ ಸಮಯದಲ್ಲಿ ತುಂಬ ಕೂಲ್ ಆಗುತ್ತೆ. ಸೊ ಇವತ್ತು ವಾಟರ್ಮೆಲನ್ ಜ್ಯೂಸಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 1 ಕಪ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಪೆಪ್ಪರ್ ಪೌಡರ್, ಸ್ವಲ್ಪ ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ, ಸ್ವಲ್ಪ ಗಾರ್ನಿಷಿಗೆ ಮತ್ತು ಗ್ರೈಂಡಿಂಗಿಗೆ ಮಿಂಟ್ ಲೀವ್ಸ್ ಹಾಕ್ತಾ ಇದ್ದೀನಿ. ಸೊ ಮತ್ತು ಸ್ವಲ್ಪ ಸಬ್ಜಾ ಸೀಡ್ಸ್ನ ಮೊದಲೇ ವಾಟರಲ್ಲಿ ನೆನೆಸಿದ್ದೀನಿ, 1 ಅವರ್ ಬಿಫೋರೇ ನೆನೆಸಿದ್ದೀನಿ. ಸೊ ಇದನ್ನು ಮಾಡೋದು ಹೇಗೆ ನೋಡೋಣ. ಸೊ ಒಂದು ಮಿಕ್ಸರ್ ಗ್ರೈಂಡರ್ಗೆ ವಾಟರ್ಮೆಲನ್ ಪೀಸಸ್ನೆಲ್ಲ ಹಾಕ್ತಾ ಇದ್ದೀನಿ ಇವಾಗ. ಸೊ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ವಾಟರ್ಮೆಲನ್ ಪೀಸ್ನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡೋಣ. ಸೊ ಪೆಪ್ಪರ್ ಪೌಡರ್ನ 1 ಟೇಬಲ್ ಸ್ಪೂನ್, ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಲೆಮನ್ ಒಂದು ನಾನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ನೀವು ಆಸ್ ಪರ್ ಯುವರ್ ಟೇಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಇಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ತಿಲ್ಲ, ಇದು ಹೆಲ್ತಿಗೆ ಒಳ್ಳೆಯದಲ್ಲ, ಹೆಲ್ತಿ ಡ್ರಿಂಕ್ ಅಂತ ಹೇಳಿದ್ರಿಂದ ಶುಗರ್ನ ಆ್ಯಡ್ ಮಾಡಿಲ್ಲ. ನಿಮ್ಗೆ ಶುಗರ್ ಬೇಕು, ಸ್ವೀಟ್ ಬೇಕು ಅಂದರೆ ನಿಮಗೆ 1 to 2 ಟೇಬಲ್ ಸ್ಪೂನ್ ಇಲ್ಲಿ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತಿ ಡ್ರಿಂಕ್ ರೆಡಿ ಆಗುತ್ತೆ. ಸೊ ಇವಾಗ ನಾವು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ಕ್ವಿಕ್ಕಾಗಿ ಒಂದು ಗ್ಲಾನ್ಸ್ ಮಾಡ್ಕೊಬರೋಣ. ಸೊ ವಾಟರ್ಮೆಲನ್ ಹೆಲ್ತಿ ಡ್ರಿಂಕ್ ಅಂದರೆ ಇಟ್ಸ್ ಗುಡ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಮತ್ತು ಹಾರ್ಟ್ ಹೆಲ್ತಿ ಆಗಿರುತ್ತೆ. ಮತ್ತು ನಿಮ್ಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಡೈಜೆಷನ್ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಇದು ರೆಡ್ಯೂಸ್ ಮಾಡುತ್ತೆ, ಏನಂದರೆ ಕ್ಯಾನ್ಸರ್ ರಿಸ್ಕ್ನ ಮತ್ತು ಇನ್ಫ್ಲಮೇಷನ್ನ ತುಂಬ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಯಾವತ್ತೂ ಇನ್ ಸಮ್ಮರ್ ಸೀಸನಲ್ಲಿ ಸ್ಟೇ ಹೈಡ್ರೇಟ್ ಮಾಡೋಕ್ಕೆ ಆಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಗಾರ್ನಿಷಿಗೆ ಸಬ್ಜಾ ಸೀಡ್ಸ್ನ ಹಾಕ್ತಾ ಇದ್ದೀನಿ, ಮತ್ತು ಮಿಂಟ್ ಲೀವ್ಸ್ನ ಸ್ವಲ್ಪ ಗಾರ್ನಿಷಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಗಾರ್ನಿಷಿಗೆ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಕನ್ನಡಿತನ ಸಪೋರ್ಟ್ ಮಾಡ್ತಾರಿ, ಲೈಕ್ ಮಾಡ್ತಾರಿ, ಶೇರ್ ಮಾಡಿ, ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಕೂಡ ಇದು ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್.